ಜನ್ಮ ಜನ್ಮಾಂತರದ ವಿಸ್ಮಯ ಜಗತ್ತಿಗೆ ಮತ್ತೊಮ್ಮೆ ಸ್ವಾಗತ. 2 ಆತ್ಮಗಳಿಂದ ಪೂರ್ಣಿಮಾಗೆ ಇನ್ನೂ ಏನೇನು ತೊಂದರೆ ಆಗ್ತಿದೆ, ಅವುಗಳಿಗೆ ಗುರೂಜಿ ಅವರು ಹೇಗೆ ಮುಕ್ತಿ ತೋರಿಸ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ಇಬ್ರು ಹೊರಡ್ತೀರಾ? ಸಾಕಾಗಿಲ್ವಾ ನಿಮಗೂ? 20 ವರ್ಷದಿಂದ ಒಂದೇ ದೇಹದಲ್ಲಿ ಈ ರೀತಿ ಒಂದೇ ಕೆಲಸ ಮಾಡ್ಕೊಂಡಿದ್ದು? ಅವ್ರು ಹೇಳಿ ಕಳಿಸಿದ್ರಲ್ಲ, ಅದಕ್ಕೆ ಮಾಡ್ತಿದ್ದಾರೆ. ಸರಿ, ನಾನು ನಿಮಗೆ ಮುಕ್ತಿ ಮಾರ್ಗಕ್ಕೆ ಕಳಿಸ್ಕೊಡ್ಲಾ? ಪುನರ್ಜನ್ಮಕ್ಕೆ ನಿಮಗೂ ರಿಲೀಫ್ ಬೇಡವಾ? ಸರಿ, ಹಾಗಿದ್ರೆ ಈ 20 ವರ್ಷಗಳ ಹಿಂದೆ ಅದು ಎಲ್ಲಿ ನಡೆದಿತ್ತು, ಏನು ಮಾಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ, ಆ ಜಾಗ ಎಲ್ಲ ಗೊತ್ತಲ್ವಾ? ಅಲ್ಲಿ ಎಲ್ಲೆಲ್ಲಿ ಏನೇನು ಇಟ್ಟಿದ್ದಾರೆ ಅದನ್ನೆಲ್ಲ ಯಾವ ರೀತಿ ಮಾಡಿ ಎಲ್ಲ ಹಾಕಿಟ್ಟಿದ್ದಾರೆ ಅದನ್ನೆಲ್ಲ ತೊಗೊಂಡು ಸಂಪೂರ್ಣವಾಗಿ ಎಲ್ಲವನ್ನು ತೊಗೊಂಡೆ ಸರಿ ನೋಡಿ. ಆ ಸೋರ್ಸಲ್ಲಿ ಏನೇನಿದೆ ಒಂದು ಕೂದಲೆಳೂ ಬಿಡಬಾರ್ದು, ಹಾಗೆಲ್ಲವನ್ನು ತೊಗೊಳ್ಳಿ. ಆ ಐಟಮ್ಗಳನ್ನೆಲ್ಲ ಅದನ್ನು ತೊಗೊಂಡು ಗಂಗಾನದಿಯಲ್ಲಿ ಬಿಟ್ಬಿಡಿ. ಬಿಟ್ಟೆ ಸರ್. ಕಮ್ಮ ಈಗ ನೀವಿಬ್ಬರು ಈ ಪೂರ್ಣಿಮಾ ಅವ್ರ ದೇಹಕ್ಕೆ ಹೋಗಿ ಇದುವರೆಗೂ ಏನೇನು ತೊಂದರೆ ಆಗಿದೆ ಅವರಿಗೆ, ಮಾನಸಿಕವಾಗಿ ದೈಹಿಕವಾಗಿ, ತುಂಬ ನಿದ್ದೆ ಬರೋದು, ಕೈಕಾಲು ನೋವು, ಅದೇನೇನು ತೊಂದರೆ ಮಾಡಿದ್ದೀರ ಅದನ್ನೆಲ್ಲವನ್ನು ಸರಿ ಮಾಡಿ ನಿಮ್ಮ ಅಂಶಗಳನ್ನೆಲ್ಲ ತೊಗೊಂಡು ಸಂಪೂರ್ಣವಾಗಿ ಸರಿ ಮಾಡಿ ಬನ್ನಿ. ಹೊರಡಿ. ಎಲ್ಲ ತೊಗೊಂಡಿದ್ದೀರಾ? ಏನು ಬಿಟ್ಟಿಲ್ವಾ? ಸೊ ಇನ್ನು ಮುಂದೆ ಅವರಿಗೆ ಕೈಕಾಲು ನೋವು, ಅಗಾಧವಾದ ನಿದ್ದೆ ಎಲ್ಲ ಇರಲ್ವಾ? ವೆರಿ ಗುಡ್. ಕೊನೆಗೂ ಮಂಜುನಾಥ ಶಾಸ್ತ್ರಿ ಗುರೂಜಿಯವರು ತಮ್ಮ ವಿಶೇಷ ವಿದ್ಯೆಯಿಂದ ಪೂರ್ಣಿಮಾಳ ದೇಹದಲ್ಲಿದ್ದ 2 ಆತ್ಮಗಳಿಗೆ ಮುಕ್ತಿ ಕೊಡಿಸ್ತಾರೆ. ಮತ್ತೊಬ್ಬರ ಮೂಲಕ ಸಾಂತ್ವನ ಹೇಳಿ ಕಳುಹಿಸಿಕೊಡುವಲ್ಲಿ ಯಶಸ್ವಿಯಾಗುತ್ತಾರೆ. ಹೋಗಲಿ, ಪೂರ್ಣಿಮಾ ಅವರ ಆತ್ಮ ಈ ದೇಹ ಬಿಟ್ಟು ತನ್ನ ಭೋಜ ದೇಹ ಸೇರಿಕೊಳ್ಳಿ. ಹೋಗೋಕ್ಕೆ ನಮ್ಮ ಜಸ್ ಅಂತ ಹೇಳಿ ಹೋಗಲಿ. 1 2 3. ನೀವು ಆರೋಗ್ಯವಾಗಿದ್ದೀರಾ, ಆನಂದವಾಗಿದ್ದೀರಾ, ಚೈತನ್ಯಪೂರ್ವಕವಾಗಿದ್ದಾರೆ. ನಾವು 1ರಿಂದ ಮರ ನೆನೆಸಿದ ನಂತರ ಕೈಗಳನ್ನು ಮುಚ್ಕೋದು, ಶಾಖವನ್ನು ಕಣ್ಣಿಗೆ ಕೊಟ್ಕೊಳ್ತಾ ನಿಧಾನವಾಗಿ ಪ್ರೀತಿಯಿಂದ ಹೊರಗಡೆ ಬರ್ತೀವಿ. 1 2 3. ನನಗೆ ಮೊದಲಿಂದ ತುಂಬ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ತುಂಬಾ ನೋವು ಅನುಭವಿಸ್ತದೆ, ತುಂಬಾ ನೋವು ಅನುಭವಿಸ್ತದೆ. ನಾನು ಕುತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಎದ್ದೊಳೋಕ್ಕಾಗ್ತಾ ಇರಲಿಲ್ಲ. ಇವಾಗಂತೂ ಜನ್ಮ ಜನ್ಮಾಂತರ ವೇದಿಕೆಗೆ ಹೋಗಿ ಬಂದಮೇಲೆ ಅಂತೂ ಮಗುನ ಎತ್ಕೊಳ್ತೀನಿ, ಖುಷಿಯಾಗಿ ಕೆಲಸ ಮಾಡ್ತೀನಿ, ಅಡುಗೆ ಮಾಡ್ತೀನಿ, ಸಾಮಾನು ಬೆಳಗ್ತೀನಿ. ಸಾಮಾನು ಬೆಳಗಬೇಕಂದ್ರೆ ಮುಂಚೆ ಕಣ್ಣೀರು ಬರ್ತಾಯಿತ್ತು, ಯಾಕಾದರೂ ಸಾಮಾನು ಬಿದ್ದಿದೆಯೋ ಮೋರಿಲಿ ಅಂತ, ಸಿಂಕ್ನಲ್ಲಿ ಅಂದ್ಕೊಂಡಿದ್ದೆ. ಇವಾಗಂತೂ ಸಿಂಕ್ನಲ್ಲಿ ಎಷ್ಟಿದ್ರೂ ಸಾಮಾನು ಅಷ್ಟು ಬೆಳಗ್ಬಿಡೋಣ ಅಂತ ಒಂದೇ ಮನಸ್ಸಿಂದ ಹೋಗ್ತೀನಿ, ಬೆಳಗ್ಬಿಡ್ತೀನಿ. ಇವಾಗ ನನ್ನ ಮೊಮ್ಮಗು ಇನ್ನೂ ಚಿಕ್ಕ 1 ತಿಂಗಳು ಮಗು ಅವನು, ಅದು ಅವನ್ನ ಎತ್ಕೊಳ್ಳೋಕ್ಕಾಗದೆ ತುಂಬ ಒದ್ದಾಡಿದ್ದೀನಿ ನಾನು. ಇರೋ ಒಬ್ಬ ಮೊಮ್ಮಗನ್ನ ಎತ್ಕೊಂಡಿಲ್ಲ ಅಂತ ತುಂಬಾ ಸಂಕಟಪಟ್ಟಿದ್ದೀನಿ. ಅವನು ಎತ್ಕೊಂಡು ಕುಣಿದ್ರೂ ಸಹ ನಾನು ಇವಾಗ ಆರಾಮಾಗಿ ಆಡಿಸ್ಕೊಂಡಿರ್ತೀನಿ ಸರ್. ನಾನು ಈಗ ಜನ್ಮ ಜನ್ಮಾಂತರ ವೇದಿಕೆಗೆ ಹೋದ ಬಂದಮೇಲೆ ನಾನು ನನ್ನ ಲೈಫ್ನಲ್ಲೇ ನಾನು ಇಷ್ಟೊಂದು ಟರ್ನಿಂಗ್ ನೋಡಿರಲಿಲ್ಲ. ಇಷ್ಟೊಂದು ನೋವು ಅನುಭವಿಸಿ ಇವಾಗ ಕ್ಯೂರ್ ಆಗಿದೆ, ನನಗೆ ಆರಾಮಾಗಿದ್ದೀನಿ ಇವಾಗ. ಇವತ್ತು ನಮ್ಮ ಮಿಸಸ್ಗೆ ಆರಾಮಾಗಿದ್ದಾರೆ. ಇದುವರೆಗೂ ಜಾಡ್ಸ್ ಒದ್ದಿಲ್ಲ ಅಂದರೆ ಕಾಲು ಒದಿಯೋರು. ನನಗೆ ಒದಿತಾ ಇರಲಿಲ್ಲ. ಜಾಡ್ಸ್ ಕಾಲನ್ನು ಜೋರಾಗಿ ಇದು ಮಾಡೋರು. ಹೊಟ್ಟೆ ನೋವು ಮತ್ತು ಮೈಕೈ ನೋವು, ಬೆರಳುಗಳ ನೋವು, ಪಾತ್ರೆ ಬೆಳಗ್ತಾ ಇರಲಿಲ್ಲ. ಬೆಳಗ್ಗೆ ಎದ್ದೇಳಿದ್ರೆ ಪಾತ್ರೆ ಬೆಳಗ್ಬಿಟ್ಟು 1-2 ಪಾತ್ರೆ ಮಕ್ಕಳಿಗೆ ಸ್ಕೂಲು ಕಾಲೇಜ್ ಕಳಿಸ್ಬಿಟ್ರೆ ನಾನು ಒಂದು ಟಿಫನ್ ಮಾಡಿಬಿಟ್ಟೆ ಆರಾಮಾಗಿ ಮಲಿಕೊಡೋರು. ಕೊನೆಯದಾಗಿ ಮಂಜುನಾಥ ಶಾಸ್ತ್ರಿ ಅವ್ರ ಹತ್ರ ಹೋಗಿ ನಾವು ಪರಿಹಾರನ ನಾವು ಮಾಡಿಸ್ಕೊಂಡಿದ್ವಿ. ಇವಾಗ ಆರಾಮಾಗಿದ್ದಾರೆ. ಮಕ್ಕಳ ಜೊತೆಯಲ್ಲಿ, ಮೊಮ್ಮಕ್ಕಳ ಜೊತೆಯಲ್ಲೂ ಆಟ ಆಡ್ಕೊಂಡಿದ್ದಾರೆ. ನೋಡಿದ್ರಲ್ಲ
ಎಂತಹ ಸಮಸ್ಯೆಯನ್ನ ಹೇಗೆ ಪರಿಹರಿಸಿದ್ರು ಅಂತ. ಅವರು ಯೋಗ ನಿದ್ರೆಗೆ ಹೋಗದೇ ಇದ್ರೂ ಸಹ ಗುರೂಜಿಯವರು ತಮ್ಮ ವಿಶೇಷ ವಿದ್ಯೆಯಿಂದ ಸಮಸ್ಯೆಗೆ ಪರಿಹಾರ ಒದಗಿಸಿದ್ರು. ನಿಮ್ಮಲ್ಲೂ ಅದೆಂತಹ ಸಮಸ್ಯೆ ಇರಲಿ, ಅದಕ್ಕೆ ಎಲ್ಲ ತರಹದಲ್ಲಿ ಪರಿಹಾರವನ್ನ ಸೂಚಿಸುವ ಒಂದು ವಿಭಿನ್ನ ಕಾರ್ಯಕ್ರಮವೇ ಜನ್ಮ ಜನ್ಮಾಂತರ. ಮುಂದಿನ ವಾರ ಮತ್ತೊಂದು ವಿಭಿನ್ನ ಕಥೆಯೊಂದಿಗೆ ಭೇಟಿಯಾಗ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ನಿಮ್ಮಲ್ಲಿ ಇಂತಹ ಸಮಸ್ಯೆಗಳಿದ್ರೆ ನಮ್ಮನ್ನ ಸಂಪರ್ಕಿಸಿ. 8869999992 8861999993. ಇಮೇಲ್ ವಿಳಾಸ help@mshastri.in. ವೆಬ್ಸೈಟ್ ವಿಳಾಸ www.janmajanmantara.com.